ಯಾವಾಗ ನೋಡು ಬಿಸ್ನೆಸ್ಸು ಅಂತ ಸಾಯ್ತಾರೆ. ಒಂದು ದೇವಸ್ಥಾನಕ್ಕೆ ಹೋಗೋಣ, ಎಲ್ಲಾದ್ರೂ ಆಚೆ ಹೋಗೋಣ, ಟ್ರಿಪ್ ಹೋಗೋಣ ಅಂದರೆ ಕೇಳೋದೇ ಇಲ್ಲ ಈ ಮನುಷ್ಯ. ಇಲ್ಲಿ ಬಂದು ಈ ಪಾರ್ಕಲ್ಲಿ ಕೂತಿರೋ ಬದಲು ಎಲ್ಲಾದ್ರೂ ಊರು ಬಿಟ್ಟೆ ಹೋಗ್ಬಿಡ್ಬೇಕು ಅನ್ನಿಸ್ತಿದೆ. ನಾನು ನೈಟೆಲ್ಲ ಇದನ್ನು ಐರನ್ ಮಾಡಿ ನೀಟಾಗಿ ಸರ ಅಂತೆ ವಾಲೆ ಅಂತ ಎಲ್ಲ ನೀಟಾಗಿ ಎತ್ತಿಟ್ಟು ಕನಕಾಂಬರ ಮಲ್ಲಿಗೆ ಹೂ ಬೇರೆ ಅಯ್ಯೋ 200 ರೂಪಾಯಿ ಆಗಿ ತಗೊಂಡೆ. ಅಯ್ಯಪ್ಪ ನಮ್ಮ ಮಾತೆ ಕೇಳಲ್ಲ. ಮನೇಲೇ ಇರ್ಬೋದಿತ್ತು. ಪಾರ್ಕಲ್ಲಿ ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಸೆಕೆ ಬೇರೆ ಆಗ್ತಿದೆ, ಸೊಳ್ಳೆಗಳು ಬೇರೆ ಕಚ್ತಾ ಇದೆ. ಈ ಮರ ಬೇರೆ ಒಣಗಿದೆ, ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಏನು ಮಾಡೋದು? ಕೋರ್ಸ್ಕೊಂಡು ಬೇರೆ ಬಂದ್ಬಿಟ್ಟೆ. ಮನೆಯಲ್ಲೇ ಇರಬೇಕಿತ್ತು. ಅಯ್ಯೋ ಫ್ಯಾನ್ ಗಾಳಿಲಿ ತಣ್ಣಗೆ ಚೆನ್ನಾಗಿ ಮಲ್ಕೊಂಡಿರ್ಬೋದಿತ್ತು. ಈ ಪಾರ್ಕಲ್ಲಿ ಎಷ್ಟು ಹೊತ್ತಂತ ಕುತ್ಕೊಳ್ಳೋದು? ಈ ಮರ ಬೇರೆ ಒಣಗಿದೆ, ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಮಳೆ ಬೇರೆ ಬರೋ ಥರ ಇದೆ. ಏನು ಮಾಡೋದು? ಛೇ, ಕೋಪ್ಸ್ಕೊಂಡು ಬಂದು ಇಲ್ಲಿ ಕುತ್ಕೊಂಡ್ಬಿಟ್ಟೆ. ತುಂಬ ಬೇಜಾರಾಗ್ತಿದೆ. ಏನು ಮಾಡೋದಂತ ಗೊತ್ತಾಗ್ತಿಲ್ವೇ? ಛೇ, ಈ ಪಾರ್ಕಲ್ಲಿ ಎಷ್ಟೊತ್ತು ಅಂತ ಕುತ್ಕೊಳ್ಳೋದಪ್ಪ, ಬೋರ್ ಹೊಡಿತಾ ಇದೆ. ಮನೇಲಿದ್ದರೆ ಅವನ ಕಾಟ, ಈ ಪಾರ್ಕಲ್ಲಿ ಕುತ್ಕೊಂಡ್ರೆ ಈ ಸೊಳ್ಳೆ ಕಾಟ. ಈ ಸೊಳ್ಳೆ ನೋಡು 100 ಗ್ರಾಮ್ ಇದೆ ಅನಿಸುತ್ತೆ. ಬೋರ್ ಹೊಡಿತಿದೆಯಲ್ಲ, ಏನು ಮಾಡೋದು? ತಿನ್ನಕ್ಕೆ ಏನಾದರೂ ಇದೆಯಾ ನೋಡೋಣ. ಅರ್ಧ ಬಾಳೆಹಣ್ಣಿದೆ, ತಿಂದು ಮುಗಿಸ್ಬಿಡೋಣ. ಇನ್ನೂ ಏನಾದ್ರು ತಿನ್ನಕ್ಕೆ ತರಬೇಕಿತ್ತು. ಇಲ್ಲವೇ? ಈಗ ಏನು ಮಾಡೋದು? ಮನೆಗೆ ಹೋಗಿ ಇನ್ನೂ ಬೋರ್ ಹೊಡಿತಿದೆ. ಅಯ್ಯೋ ಟಿ ವಿ ನೋಡ್ಬೋದಿತ್ತು, ಮಿಸ್ ಮಾಡ್ಕೊಂಡಲ್ಲ. ಮೊಬೈಲ್ ಇದೆಯಲ್ಲ, ಏನಾದರೂ ಒಂದು ಸಾಂಗ್ ಮಾಡೋಣ. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಗುಲಾಮಳಿವಳಲ್ಲ, ಸಲಾಮು ಹೊಡೆಯಲ್ಲ, ಕುತಂತ್ರವಿಲ್ಲದೆ ಅತಂತ್ರವಾಗದೆ ಸ್ವತಂತ್ರವಾಗಿ ಹಳು. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ಕಣ್ಣು ಕನ್ನಡಕ್ಕೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀನಿ. ಚೆನ್ನಾಗಿ ಕಾಣ್ತಿದೆ. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಗುಲಾಮಳಿವಳಲ್ಲ, ಸಲಾಮು ಹೊಡೆಯಲ್ಲ, ಕುತಂತ್ರವಿಲ್ಲದೆ ಅತಂತ್ರವಾಗದೆ ಸ್ವತಂತ್ರವಾಗಿ ಹಳು. ಓಹೋ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪಾರ್ಕಲ್ಲಿ ಕೂತ್ಕೊಂಡು ಕೊರಕೆ ಸಂಗಾಡ್ತಾ ಇದೆಯಾ? ಏನ್ರಿ ಮಾಡೋದು? ಇನ್ನೇನ್ ಮಾಡ್ತೀಯಾ? ನೀವು ದೇವಸ್ಥಾನ ಕರ್ಕೊಂಡೋಗ್ರಿ ಅಂದ್ರೆ ಕರ್ಕೊಂಡೋಗಿಲ್ಲ. ನಾನು ಎಷ್ಟೊತ್ತೊಂದು ಕಾಯೋದಲ್ಲಿ ಏನ್ ಕಾಯೋದು? ನಿಮ್ಗೆ ಯಾವಾಗಲೂ ಬಿಸ್ನೆಸ್ ಅಂತ ಇದು ಮಾಡ್ತಿರ್ತೀವಿ. ಏನದು ಸಂಪಾದನೆ ನೋಡ್ಬೇಕಪ್ಪ. ಯಾವಾಗ ನೋಡು ನೀನು ಶಿಕಾರ ಮಾಡ್ಕೊಂಡು ದೇವಸ್ಥಾನ ಕರ್ಕೊಂಡು ಎಲ್ಲೋ ಟೂರ್ ಕರ್ಕೊಂಡು ಹೋಗೋದೇ ಜೀವನ ಆಗೋಯ್ತು. ಸಂಪಾದನೆ ಇದ್ರೆ ಸಾಕಾ? ಓಹೋ, ಅಲ್ಲಿ ನಾನು ಕಾರ್ ಹತ್ರ ಕಾಯ್ತಾ ಇದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡು ನಾನು ಕಾರ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ನೀನು ಪಾರ್ಕ್ ಹತ್ರ ಬಂದ್ಬಿಟ್ಟು ಕರಕೆ ಆಡ್ತಾ ಇದೀಯಾ? ನಿಮ್ಗೆ ಯಾವಾಗಲೂ ಕೆಲಸ ಅಂತಿರ್ತೀರಾ. ದೇವಸ್ಥಾನ ಕರ್ಕೊಂಡೋಗ್ರಿ, ಎಲ್ರಿ ಕರ್ಕೊಂಡು ಹೋಗ್ತೀರಿ ನೀವು? ಸುಮ್ಮನೆ ಇದ್ರಿ, ಅದಕ್ಕೆ ನಾನು ಕೋಪ್ಸ್ಕೊಂಡು ಬಂದಿಲ್ಲಿ ಕೂತಿರೋದು. ಯಾವುದೋ ಒಂದು ಬಿಸ್ನೆಸ್ ಫೋನ್ ಬಂದಿತ್ತು, ಆ ಕಡೆ ಹೋಗಿ ಮಾತಾಡ್ತಾ ಇದ್ದೆ. ನಿಮಗೇನು ಒಂದಿನ ಬಿಸ್ನೆಸ್ ಫೋನ್ ಬರೋದು? 24 hours ಬಿಸ್ನೆಸ್ ಫೋನ್ ಬರ್ತಾನೆ ಇರುತ್ತೆ. ಏನು ಮಾಡ್ತೀಯ? ಜೀವನಕ್ಕೆ ದುಡ್ಡು ಬೇಕಲ್ಲ. ಕಾರ್ ತಗೊಬೇಕು, ಬಂಗ್ಲೆ ತಗೊಬೇಕು, ನಿನ್ನ ಯಾವಾಗ ನೋಡು ಟೂರೆಲ್ಲ ಸುತ್ತಿಸ್ಬೇಕು.
ದುಡ್ಡು ಬೇಕಾ ಬೇಡ? ದುಡ್ಡಿಂದ ಸಂತೋಷ ಪಡ್ಕೊಳ್ತೀರಾ ನೀವು? ನಾನು ಏನು ನಾವು ಆಚೆ ಹೋದ್ರೆ ತಾನೇ ಸಂತೋಷವಾಗಿರೋದು. ದೇವ್ರ ಹಣೆ ಬಾರ ನನಗೆ ದುಡ್ಡು ಅಂತ ಬರ್ದ್ಬಿಟ್ಟಿದೆ. ನಿನಗೆ ಕ್ಯಾಮ್ರಾ ಇಟ್ಕೊಳ್ಳೋದು, ಕರಕ್ಕೆ ಆಡೋದು, ಟಿಕ್ ಟಾಕ್ ಮಾಡೋದು, ಅಲ್ಲ ರೀ, ನಾನು ಪಾರ್ಕಿಗೆ ಬಂದಿದ್ದಕ್ಕೆ ಮಾಡಿದ್ದು. ಮನೇಲಿ ಇದ್ರೆ ಎಲ್ಲಿ ಮಾಡ್ತೀನಿ? ಅಯ್ಯೋ ನಡಿ, ಇಷ್ಟೊತ್ತು ಕರಕ್ಕೆ ಆಡಿ ಸಾಕು. ಹೋಗಿ ದೇವ್ರ ನಮಸ್ಕಾರ ಹಾಕೊಂಡು ಮನೆಗೆ ಹೋಗೋಣ. ಹೋಗ್ರಿ, ನನ್ನ ಮೂಡೆಲ್ಲ ಹಾಳಾಗೋಗಿದೆ. ಮನೆಗೆ ಹೋಗೋಣ ನಡೀರಿ. ಅಲ್ಲ, ಇಷ್ಟು ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನಕ್ಕಂತ ರೆಡಿಯಾಗಿ ಬೆಳಗ್ಗೆಯಿಂದ ರೆಡಿ. ಆ ಹೂವು ತಂದ್ಕೊಡೋಕೆ ಒಂದು ಹಿಂಸೆ ಇಕ್ತೆ, ಆ ಸೀರೆ ಇಸ್ತ್ರಿ ಮಾಡಿಸೋಕೆ ಒಂದು ಹಿಂಸೆ ಇಕ್ತೆ. ಎಷ್ಟು ಹಿಂಸೆ ಇಕ್ಕಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಇವಾಗ ಬರಲ್ಲ ಅಂದರೆ ಯಾವನೇ ಇದು? ದೇವ್ರ ಮೆಸ್ತಾನ? ನಡಿ ಹೋಗೋಣ, ಇಲ್ಲಿ ನಡಿ ದೇವಸ್ಥಾನಕ್ಕೆ ಹೋಗೋಣ. ಅಪ್ಪ ವೆಂಕಟರಮಣ, ಈಗಲಾದ್ರೂ ಇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ. ನಡಿ ಹಂಗಾದ್ರೆ ಹೋಗೋಣ. ನಂದೊಂದು ಷರತ್ತು, ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ನೀವೊಂದು ಸಾಂಗ್ ಹೇಳ್ಬೇಕು. ನೀವಲ್ಲ, ನಾವಿಬ್ರು ಸೇರಿ ಒಂದು ಸಾಂಗ್ ಹೇಳೋಣ. ಇಬ್ರು ಸೇರಿ ಆಡೋದ? ಅಯ್ಯೋ, ನನ್ನ ಖುಷಿ ಅಲ್ವಾ ಅದು? ಯಾವ ಸಾಂಗ್ ಆಡೋಣ? ಯಾವ್ದು ನೀವು ಹೇಳಿ. ರವಿಚಂದ್ರ ಆಡ್ಬಿಡವಾ? ಓ ಕಮಾನು ಡಾರ್ಲಿಂಗ್, ಚೆನ್ನಾಗಿರುತ್ತೆ. ಸಿಡೋನುಡ. ಆಯ್ತು, ಹೇಳೋಣ, ಚೆನ್ನಾಗಿರುತ್ತೆ. ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಸಿಡೋನು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಇನ್ನೇನು ಕೆಲಸ ನಂಗು ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಸಾಂಗ್ ಹೇಳ್ಕೊಂಡು ಹೋಗ್ಬಿಟ್ರೆ ಆಯ್ತಾ? ಬೇಗ ಎತ್ಕೊಳ್ಳೋದು ಬೇಡವಾ? ನೋಡಿ, ನೀನ್ ಆಡಲ್ವಾ ಸಾಂಗು? ನೀವು ಆಡೋದಲ್ಲ, ಖುಷಿ ಆಯ್ತು. ಖುಷಿ ಆಯ್ತಾ? ನಡಿ ದೇವಸ್ಥಾನಕ್ಕೆ ಹೋಗೋಣ ಬಾ. ಬಾ ಬಾ ಬಾ. ಪಾರ್ಕಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಮನೆ ಹತ್ರ ಹೋದ್ರೆ ಮನೆ ಹತ್ರ ಇಲ್ಲ. 5 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಅಂತ ಮನೆ ಹತ್ರ ಬಂದರೆ ಎಲ್ಲಿ ಹೋಗಿರ್ಬೋದು? ಇದು ಸಾಕಾಗೋದೈತಪ್ಪ. ಇದರ ಅಂತ ಹುಡ್ಕೋದು. ಏನಮ್ಮ, ಇಲ್ಲಿಬ್ರು ಶ್ರೀಪತಿ ಅಂತ ದಂಪತಿಗಳು ಇಲ್ಲೇನೋ ನೋಡಿದ? ಗೊತ್ತಿಲ್ಲ. ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಿರಲ್ಲ, ಸಾಮಾನ್ಯ ಆ ದೇವಸ್ಥಾನಕ್ಕೆ ಹೋಗಿರ್ಬೋದು. ನಾನು ಅಲ್ಲಿಗೆ ಹೋಗಿ ನೋಡೋಣ. ಅಲ್ಲ, ಅದು ಮದುವೆನೂ ಆಗೋಯ್ತು, ಮೊಮ್ಮಗೂ ಶ್ರೀಪತಿ ಅವರು ಪಾಪ ಮದುವೆಗೆ ಅಂತ ಕಾಸು ಕೊಟ್ಟಿದ್ರು. 5 ಲಕ್ಷ ರೂಪಾಯಿ ಅಷ್ಟಲ್ಲ ಇಷ್ಟಲ್ಲ, ಪಾಪ ಬಡ್ಡಿ ಸಹ ಕಟ್ಟಿಲ್ಲ. ಕೊಡೋಣ ಅಂತ ಮನೆ ಹತ್ರ ಹೋದ್ರೆ ಮನೆ ಹತ್ರನೂ ಇಲ್ಲ. ಯಾರೋ ಇಟ್ಕೊಂಡು ವಾಕಿಂಗ್ ಹೋಗ್ಯಾರ ಅಂತಂದ್ರು. ಪಾರ್ಕಿಗೆ ಹೋದೆ, ಪಾರ್ಕ್ನಾಗೂ ಇಲ್ಲ. ಅವನು ಯಾರು ವಾಚ್ಮನ್ ಬಂದು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಯಾರ ಅಂತಂದ್ರು. ಅದಕ್ಕಾಗಿ ಈ ದೇವಸ್ಥಾನ ಹತ್ರ ಹುಡ್ಕೊಂಬಂದಿನಿ, ಇಲ್ಲೂ ಬರಲಿಲ್ಲ. ಎಲ್ಲಿ ಹೋದ್ರು ಇವರು? ನೀನು ಪಾರ್ಕಲ್ಲಿ ಕೂತ್ಕೊಂಡು ಇಷ್ಟು ಟೈಮ್ ವೇಸ್ಟ್ ಮಾಡಿದೆ. ನಾನು ಮಾಡಿದ್ದೀನಿ, ಕರ್ಕೊಂಡು ಬಂದಿದ್ದೀನಿ. ಒಳ್ಳೆ ದೇವಸ್ಥಾನ ಇದು ಗೊತ್ತಾ? ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ನಮ್ಮ ತಾತನ ಕಾಲದಿಂದ ಇರೋದು ದೇವಸ್ಥಾನ, ಅದ್ದೂರಿ ದೇವಸ್ಥಾನ. ಬಾ, ನಮಸ್ಕಾರ ಮಾಡುವ. ನಮಸ್ಕಾರ ಮಾಡು. ಓಂ ನಮಃ ಶಿವಾಯ. ಸ್ವಾಮಿ, ನಾವು ಮಾಡೋ ಬಿಸ್ನೆಸ್ ಎಲ್ಲ ಚೆನ್ನಾಗಾಗಲಿ. ನಾವು ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಟಬೇಕಂತಿದ್ದೀವಿ. ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಯಾರಿಗೂ ಏನು ತೊಂದರೆ ಆಗ್ತೀರಾ? ನಮ್ಮ ಫ್ಯಾಮಿಲಿಗೆ, ನಮಗೆ ಚೆನ್ನಾಗಿ ಕಾಪಾಡಪ್ಪ. ನಿನ್ನ ಆಶೀರ್ವಾದದಿಂದ ಸುಮಾರು 4-5 ಎಕರೆ ಜಮೀನು ತಗೊಂಡೆ, 50 ಕೋಟಿ ದುಡ್ಡು ಮಾಡಿದೆ. ಎಲ್ಲರೂ ಸೇರಿ ನಿನ್ಗೊಂದು ದೇವಸ್ಥಾನ ಕಟ್ತೀನಿ. ಈಗ ಸದ್ಯಕ್ಕೆ ಒಂದು ಆಶೀರ್ವಾದ ಮಾಡಪ್ಪ, ಸರಿನಾ? ಇದೇನಾದ್ರು ಮುಖ ದೇವ್ರೆ, ಇವರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಯಾವಾಗಲೂ ಬಿಸ್ನೆಸ್ ಅಂತಿರ್ತಾರೆ. ಮನೆ ಕಡೆನೂ ಒಂದು ಸ್ವಲ್ಪ ಜವಾಬ್ದಾರಿ ನೋಡ್ಕೊಳಕ್ ಮಾಡಪ್ಪ ದೇವ್ರೆ. ನಾನು ಪಾರ್ಕ್ ಬಂದು ಕುತ್ಕೊಂಡು ಎಷ್ಟೊತ್ತಾಯ್ತು. ಅಲ್ಲಿ ನಿಮ್ಮ ಮನೇಲಿ ಏನ್ರಿ ಮಾಡ್ತಾ ಇದ್ರಿ? ಅಯ್ಯೋ, ಅದು ದೊಡ್ಡ ಕತೆ ಬಿಡು. ಹಾಂ, ಆ ಶ್ರೀನಿವಾಸ್ 5 ಲಕ್ಷ ರೂಪಾಯಿ ದುಡ್ಡು ತಂದ್ಕೊಡ್ತೀನಿ ಅಂತ ಹೇಳಿ ಹೌದು. ಫೋನಲ್ಲಿ ಮಾತಾಡ್ತಾನೆ ಇದ್ದಾನೆ, ಬರೇ ಇಲ್ಲ. ಎಷ್ಟೊತ್ತಾದ್ರೂ ಬರ್ತೀನಿ ಅಂತ ಹೇಳಿದ. ಅಲ್ಲಿ ಎಲ್ಲಿ ಹೋದ್ನೋ ಗೊತ್ತಿಲ್ಲ, ಎಲ್ಲಿ ಹುಡ್ತಾನೋ ಗೊತ್ತಿಲ್ಲ. ಎಲ್ಲ ನೋಡಿ, ನಾವು ಸುಮ್ಮನೆ ಕಿತ್ತಾಡಿದ್ದಾಯ್ತು. ಹೌದು, ಅವನಿಗೋಸ್ಕರ ನೀವು ಕಾದ್ರಿ ದೇವಸ್ಥಾನಕ್ಕೆ ಬರದೆ, ನಾವಿಬ್ರು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡಿದ್ದಾಯ್ತು. ಶ್ರೀನಿವಾಸಿಂದ ಇವತ್ತು ನಮ್ಮ ಸಂಸಾರನೇ ಕೆಟ್ಟೋಗ್ತಾ ಇದೆ. ಇಲ್ಲೇ ಬರ್ತಾ ಇದ್ದಾರೆ ಶ್ರೀಪತಿ ಅವರು. ಇಲ್ಲೇ ನಾನು ಸರ್.
ಆಗ ಹೇಳಪ್ಪ ಈ ಕಡೆನೇ ಬರ್ತಾ ಇದ್ದಾರೆ ದೇವ್ರ ದರ್ಶನ ಮಾಡ್ಕೊಂಡು. ಶ್ರೀಪತಿ ಅವರೇ, ಓಹೋ ಶ್ರೀನಿವಾಸ ಅವರೇ, ಶ್ರೀನಿವಾಸ ಅವ್ರೆ ಇಲ್ಲೇ ಬಂದ್ಬಿಟ್ಟವ್ರೆ. ನೋಡ್ರಿ ಇಲ್ಲಿಗೆ ಬಂದಿದ್ದಾರೆ. ಎಷ್ಟೊತ್ತಂದು ಫೋನ್ ಮಾತಾಡೋದು, ನಮ್ಮ ಹೆಸರು ಬೇರೆ ಪಾರ್ಕಲ್ಲಿ ಹೋಗಿ ಕೋಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ನಿಮ್ಮನ್ನ ನೋಡಿ ನೋಡಿ ಸಾಕಾಯ್ತು, ಅದಕ್ಕೆ ನಾವು ದೇವಸ್ಥಾನ ಹತ್ರ ಬಂದ್ಬಿಟ್ವಿ. ಅಯ್ಯೋ ಶ್ರೀಪತಿ ಅವರೇ, ಮನೆ ಹತ್ರ ಹೋಗಿದ್ದೆ, ಮನೆ ಹತ್ರ ಬೀಗ ಹಾಕ್ಬಿಟ್ಟಿದೆ. ನಿಮ್ಮ ಹೆಂಗಸ್ರು ನೀವು ಎಲ್ಲ ವಾಕಿಂಗ್ ಹೋಗಿದಾರೆ ಅಂತ ಹೇಳ್ಬಿಟ್ರು ಪಕ್ಕದ ಮನೆಯವರು. ಅದಕ್ಕೆ ಪಾರ್ಕ್ ಹತ್ರ ಹೋದೆ, ಪಾರ್ಕ್ ಹತ್ರ ನೋಡಿ ಅಲ್ಲೂ ಇಲ್ಲ. ನೀವು ನೋಡಿ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ರಾ. ತಿರ್ಗಿ ಆಮೇಲೆ ಆಚೆ ಮನೆ ಹೇಳ್ದ ದೇವಸ್ಥಾನಕ್ಕೆ ಹೋಗ್ಯವ್ರೆ ಅಂತಂದ್ರು. ಅದಕ್ಕೆ ಇಲ್ಲೇನೋ ಸಿಗ್ಬೋದೇನೋ ಅಂತ ಬಂದೆ. ಏನೋ ದೇವ್ರ ದಯ, ಶ್ರೀಪತಿ ಶ್ರೀಮತಿ ಆಹಾಹಾ ವೈಕುಂಠಿತ ಶ್ರೀಮನ್ನಾರಾಯಣ ಶ್ರೀಲಕ್ಷ್ಮಿ ಇರ್ತಂಗಿರ್ತೇನೆ. ನಮೋ ನಮಃ ಶ್ರೀಪತಿ ಅವರೇ. ಅದೆಲ್ಲ ಇರ್ಲಿ, ಗಾಡಿನ ಸಾಲ ಕೊಡಿ ಸರ್. ಅಯ್ಯೋ ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ. ಸ್ವಲ್ಪ ತಡೀರಿ ಅಮ್ಮ. ನಿಮ್ಮ ಯಜಮಾನ್ರು 5 ಲಕ್ಷ ರೂಪಾಯಿ ಕೊಟ್ಟಿರಲ್ಲ, ಆ 5 ಲಕ್ಷದಾಗೆ ನನ್ನ ಮಗಳಿಗೆ ಒಡವೆ ಮಾಡ್ಸಾಕ್ದೆ ಗ್ರ್ಯಾಂಡಾಗಿ ಮದುವೆ ಮಾಡ್ತಮ್ಮ. ಏನ್ ಮಾಡ್ತೀರ, ಮದುವೆಗೆ ಬರ್ಲಿಲ್ಲ ನಿಮ್ಮ ಯಜಮಾನ್ರು. ಎಷ್ಟು ಬೇಡ್ಕೊಂಡೆ, ಮದುವೆಗೆ ಬರಲಿಲ್ಲ. ಅವ್ರು ಯಾವಾಗ್ಲೂ ಬಿಸ್ನೆಸ್ ಅಂತ ಟೆನ್ಷನ್ ನಮ್ಮ ಬಿಸ್ನೆಸ್ ಯಜಮಾನ್ರು ಯಾವ್ದಿದೆ ಅಂತ ನಮ್ಮ ಅಮ್ಮ ಬಿಟ್ಟಿದೆ. ನಿಮ್ಗೆ ಕೊಟ್ಟಿದ್ದು ದುಡ್ಡು ದಶೆಯಿಂದ ಮಗಳು ಒಡವೆ ಆಯ್ತು, ಮದುವೆ ಆಯ್ತು, ಲಕ್ಷ್ಮಿ ಅಂತ ಮೊಮ್ಮಗಳು ಇಟ್ಬಿಟ್ಟಿದ್ರಿ ಕಣಮ್ಮ. ಆಮೇಲೆ ನಂದು ಪೆನ್ಷನ್ ಸೆಟ್ಲ್ಮೆಂಟ್ ಆಗಿಲ್ಲ ಎಷ್ಟು ಸಾರು ನಿಮ್ಮ ಯಜಮಾನ್ರ ಸಾಲ ತಗೊಂಡೋದ್ನಲ್ಲ ಆ ದೇಶದಿಂದಲೇನು ಅದು ನನಗೆ ಪೆನ್ಷನ್ ಎಲ್ಲ ಸೆಟ್ಲ್ಮೆಂಟ್ ಆಗೋಯ್ತು. ಕೊಡೋಣ ಅಂತ ಮನೆ ಹತ್ರ ಬಂದೆ, ಯಜಮಾನ್ರಿಲ್ಲ ನೀವು. ಪುರೋಹಿತರು ಯಾವ ಹೆಸರು ಇಡಬೇಕು ಅನ್ನೋಕೆ ಏನಂದ್ರು ಗೊತ್ತಾ? ಅನ್ನೋ ಹೆಸರಿನಿಂದ ಇಡು ಅಂತ ಹೇಳಿದ್ರು. ನನಗೆ ಖುಷಿ ಕಾಂತ ಹೆಸರು ಗೊತ್ತಿದೆ. ನನ್ನ ಮೊಮ್ಮಗಳು ಹುಟ್ಟಿದಾಳಲ್ಲ, ಅವಳಿಗೆ ನಾಮಕರಣ ಮಾಡಬೇಕು ಅಂತೇಳಿ ಪುರೋಹಿತರು ಕೇಳಿದ್ವಿ. ಪುರೋಹಿತರು ಏನು ಹೇಳಿದ್ರು ಗೊತ್ತಾ? ಅನ್ನೋ ಹೆಸರಿನಿಂದ ಇಡು ಅಂತಂದ್ರು. ಅಂತಿದ್ದಾಗ ನನಗೆ ಗಾಯತ್ರಿ ಅಂತ ಹೆಸರು ಜ್ಞಾಪಕ ಬಂದ್ಬಿಡ್ತು. ನಿಮ್ಮ ಹೆಸರು ಜ್ಞಾಪಕ ಬಂದ್ಬಿಡ್ತು. ಅದಕ್ಕೆ ನಿಮ್ಮ ಹೆಸರೇ ನಾಮಕರಣ ಮಾಡೋಣ ಅಂದ್ಕೊಂಡಿದ್ದೀವಿ. ನೀವು ಒಪ್ಪಿಗೆ ಕೊಟ್ರೆ ಅದೇ ಹೆಸರು. ಒಪ್ಪಿಗೆ ಏನು ಶ್ರೀನಿವಾಸ ಅವರೇ, ಇಡ್ರಿ, ಚೆನ್ನಾಗಿದೆಯಲ್ಲ ಹೆಸರು. ಗಾಯತ್ರಿ ಅಂದ್ರೆ ದೇವ್ರ ಹೆಸರು ಶ್ರೀನಿವಾಸ ಅವ್ರೆ. ಹೌದು, ಗಾಯತ್ರಿ ಎಂತ ಇದು ಇಡೀ ದೇಶನೇ ಕಾಪಾಡ್ದವು, ಶಿಷ್ಟ ರಕ್ಷಕಿ ದುಷ್ಟ ರಕ್ಷಕಗಳು. ಅದಕ್ಕೆ ನಿಮ್ಮ ಹೆಸರು ಇಡೋಣ ಅಂತ ಅಂದ್ಕೊಂಬಿಟ್ಟೆ. ನೀವು ಒಪ್ಪಿಗೆ ಕೊಟ್ಬಿಡಿ. ಇನ್ನೇನು ನನ್ನ ಮಗಳು ಗಾಯತ್ರಿ ಸಿಕ್ಬಿಟ್ರೆ ನನಗೆ ತುಂಬ ಖುಷಿ ಮೇಡಮ್. ನೀವು ನಾಮಕರಣಕ್ಕೆ ತಪ್ಪದೆ ಬರಬೇಕು ಸರ್. ನಾಮಕರಣಕ್ಕೆ ಬರೋದಂಗಿರ್ಲಿ, ಫಸ್ಟು ಮದುವೆಗೆ ಮಾಡಿರೋ ಸಾಲ ತೀರಿಸಿ. ಶ್ರೀನಿವಾಸ ಅವರೇ, ಎಷ್ಟು ದಿನದಿಂದ ಸತಾಯಿಸ್ತಾ ಇದ್ದೀರಾ ನೀವು? ನೀವಲ್ಲೇ ಎಡವಟ್ಟು ಮಾಡ್ಕೊಂತ ನೋಡಿ. ನಾನು ಅದೇ ವಿಚಾರಕ್ಕೆ ಹುಡ್ಕೊಂಡು ಮನೆ ಹತ್ರ ಹೋಗಿದ್ದೆ, ಮನೆ ಹತ್ರ ಪಾರ್ಕ್ ಹತ್ರ ಹೋದೆ, ಪಾರ್ಕ್ ಹತ್ರ ದೇವಸ್ಥಾನ ಹತ್ರ ಹುಡ್ಕೊಂಡು ಏನಕ್ಕೆ ಬಂದೆ ಕೊಟ್ರ? ನಿಮ್ಮ ಋಣ ತೀರ್ಸ್ಬೇಕು ಅಂತಲೇ ನಾವು ಅಂದ್ಕೊಂಡಿರೋದು. ಈಗೇನು ತೀರ್ಸಕ್ಕೆ ಬಂದಿದ್ದೀರೇನೋ? ಹೌದು, ಅದೇ ವಿಚಾರವಾಗೇ ಬಂದಿದ್ದು. ದೇವ್ರೇ, ನಿಮಗೆ ಕೋಟಿ ನಮನೆಗಳಪ್ಪ. ನಮಸ್ಕಾರ ಮಾಡ್ತೀರಾ? ದೇವಸ್ಥಾನದಾಗಿದ್ರು ನಮ್ ದುಡ್ಡು ಎಲ್ಲೋಗಳು ನೋಡು. ದೇವ್ರಿಗೆ ಇನ್ನೊಂದ್ಸರಿ ಮುಗಿಬೇಕು. ಕೊಡಪ್ಪ ಸ್ವಾಮಿ. ಚೆಕ್ ಮನೆಗೆ ಇಟ್ಟಿದ್ದೀನಿ, ನೀವು ಸಿಕ್ಲಿಲ್ವಲ್ಲ, ಮನೆಗೆ ಇಟ್ಬಿಟ್ಟು ಹೆಂಗಾರ ಅಲ್ಲಿ ಏನು ಅಷ್ಟ ಇಷ್ಟನಾ 5 ಲಕ್ಷ, ಅದಕ್ಕೆ ಮನೆಗೆ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ಬಂದ್ಬಿಟ್ಟು ನಿಮ್ಮ ಋಣ ತೀರಿಸ್ಬಿಡ್ತೀನಿ. ದಯವಿಟ್ಟು ಏನು ಬೇಜಾರು ತಿಳ್ಕೊಬೇಡಿ. ನೀವು ನಾಮಕರಣಕ್ಕೆ ಬನ್ನಿ ಮೇಡಮ್, ಖಂಡಿತ ಬರ್ತೀವಿ. ಶ್ರೀನಿವಾಸ ಬಂದ್ಬಿಟ್ಟು ಆ ಮಗುನ ಆಶೀರ್ವಾದ ಮಾಡಿ. ಕೆಲಸ ಮಾಡಿ, ಚೆಕ್ ನಮ್ಗೆ ಅಲ್ಲೇ ಕೊಟ್ಬಿಡಿ. ಆಯ್ತು, ಹಂಗೆ ಮಾಡಿ. ಇನ್ನೂ ಅಷ್ಟೇ. ಅಯ್ಯೋ ನಿಮ್ಮ ಬಾಯಾರ ನಮ್ಮ ಮಗುಗೆ ಹೆಸರು ನೀವೇ ನಾಮಕರಣ ಮಾಡಿ. ನೋಡಿ ಶ್ರೀನಿವಾಸ ಅವರೇ, ಬೆಳಗ್ಗೆ ನಿಮ್ಮ ಮನೆಗೆ ಬರ್ತೀವಿ ನಾಮಕರಣಕ್ಕೆ. ಚೆಕ್ ಅಂತೂ ಮಿಸ್ ಮಾಡಬಾರ್ದು. ಅಕಸ್ಮಾತ್ ನೀವು ಚೆಕ್ ನಮ್ಗೆ ಕೊಟ್ಬಿಟ್ರೆ 5 ಲಕ್ಷ, ನಿಮಗೆ 5,000 ರೂಪಾಯಿ ಮೈ ನಾವು ಇಟ್ಬಿಡ್ತೀವಿ ಹೋಗಿ. ಎಷ್ಟು ಅಗಳ? ಒಬ್ಬೊಬ್ಬ. ಹೌದಪ್ಪ, ನಾನಂದ್ರೆ ನನ್ನ ಸೇವೆ ಅಂದ್ರೆ ಇಡೀ ತಾಲೂಕೆಲ್ಲ, ಇಡೀ ಜಿಲ್ಲೆ ಎಲ್ಲ ಹೆಸರುವಾಸಿ, ಗೊತ್ತಾ? ಅಲ್ಲ ಕಣೆ? ಹೌದು. ಓಕೆ, ನೀವಿಬ್ರು ಜೊತೆ ಬಂದ್ಬಿಡ್ರಿ. ಶ್ರೀಮತಿ ಶ್ರೀಪತಿ ಇಬ್ಬರು ಬಂದ್ಬಿಟ್ರೆ ಶ್ರೀಮನ್ನಾರಾಯಣ ಶ್ರೀಲಕ್ಷ್ಮಿ ಬಂದು ನಮ್ಮ ಮೊಮ್ಮಗಳಿಗೆ ಆಶೀರ್ವಾದ ಮಾಡಿದಷ್ಟೇ ಸಂತೋಷ ಆಗ್ತದೆ. ನಮ್ಮ ಮೊಮ್ಮಗಳಿಗೆ ನಿಮ್ಮ ಶ್ರೀಮತಿಯವರೇ ಕೈ ಬಾಯಿನಿಂದಲೇ ಆ ಹೆಸರು ಕೂಗಿಸ್ಬಿಡಿ. ನಮ್ಮ ಮೊಮ್ಮಗಳ ಕೈಲಿ ನಿಮ್ಮ ಚೆಕ್ 5 ಲಕ್ಷ ರೂಪಾಯಿ ಚೆಕ್ ಹಂಗೆ ಕೊಡಿಸ್ಬಿಡ್ತೀನಿ. ಏನೋ ದುಡ್ಡು ಕೊಟ್ಟರು ಋಣಕ್ಕೆ ಅದು ನನ್ನ ಹೆಂಡತಿ ಹೆಸರು ಇಡಬೇಕಂತಿದ್ಯಲ್ಲ. ಆಹಾ, ನಮಗೆ ದೇವ್ರ ಪುಣ್ಯ. ದೇವರೇ, ಇನ್ನೊಂದ್ಸರಿ ನಮಸ್ಕಾರ ಆಗ್ತೀನಿ. ಖಂಡಿತ ಬರ್ತೀವಿ. ಆಮೇಲೆ 5,000 ರೂಪಾಯಿನ ಕೊಡ್ತೀಯ. ನೀವು 5,000 ರೂಪಾಯಿ ಕೊಡೋದಕ್ಕಿಂತ ದೊಡ್ಡದು ಪುಣ್ಯ ಅಂತಂದ್ರೆ ನೀವಿಬ್ರು ನಮ್ಮ ಮನೆಗೆ ಬಂದು ನನ್ನ ಅಮ್ಮಗಳ ನಾಮಕರಣ ಖಂಡಿತ ಬರ್ತೀವಿ. ಹೆಸರು ಹೇಳೋದೇ ನಮ್ಗೆ ಅಷ್ಟೇ ಖುಷಿ. ನಿಮ್ಮ 5,000 ಇರಬೇಡ, ದಯವಿಟ್ಟು ನೀವು ಸರಿ. ಶ್ರೀನಿವಾಸ ಅವರೇ, ನಿಮ್ಮ ಮೊಮ್ಮಗಳು ಚೆನ್ನಾಗಿರ್ಲಿ, 100 ವರ್ಷ ಆಯುಸು ದೇವ್ರು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು 2 ಮಾತು ಹೇಳ್ತಾ ಇದ್ದೀನಿ. ಬೆಳಗ್ಗೆ ಬಂದು ನಿಮ್ಮ ಮೊಮ್ಮಗಳ ನಾಮಕರಣ ನೋಡಿ ನಾವು ಖುಷಿಯಿಂದ ಹೋಗ್ತೀವಪ್ಪ.
ನೀವು ಖುಷಿಯಿಂದ ಹೋಗ್ತೀರಾ. ಆಮೇಲೆ ಚೆಕ್ ಕೊಡೋದು ಮಾತ್ರ ಮರಿಬೇಡಿ. ಚೆಕ್ ನಮ್ಮ ಮೊಮ್ಮಗಳ ಕೈಲೇ ಕೊಡ್ಸಿನಲ್ಲ. ಮೊಮ್ಮಗಳು ಕೇಳ್ಕೊಡ್ತೀರಾ? ವೆರಿ ಗುಡ್. ಆಮೇಲೆ ಇನ್ನೊಂದು ವಿಚಾರ ಇದೆ. ಅಲ್ಲಲ್ಲ, ಮದ್ವೆಗ್ ದುಡ್ಡು ತಗೊಂಡು ಮೊಮ್ಮಗಳ ಕೈಲಿ ಸಾಲ ಕೊಡ್ತಿದ್ದಾರೆ ನಾಮಕರಣ ಕೊಡ್ತಿದ್ರಲ್ಲ, ಗ್ರೇಟ್. ಆಹಾ, ನಿಮ್ ಕೊಡೋ ದುಡ್ಡು ಯಾವ್ದಾದ್ರು ಜಮೀನ್ಗೆ ಹಾಕಿದ್ರೆ 1 to 2 ಆಗ್ಬಿಡೋದು. ಏನ್ ಮಾಡ್ತೀವಿ, ನಾವ್ ಹಣೆ ಬರ ಸರಿ ಇಲ್ಲ. ಬಾರೆ ಹೋಗೋಣ. ಚೆನ್ನಾಗಿರ್ಲಿ ಅವರು. ಇನ್ನೊಂದು ವಿಚಾರ ಇದೆ, ಮರ್ತ್ಬಿಟ್ಟೆ. ಏನದು? ನಮ್ಮ ಮೊಮ್ಮಗಳು ವಯಸ್ಸು ಬಂದೇನಾರ ಮದ್ವೆ ಏನಾರ ಸೆಟ್ ಮಾಡಿದ್ರೆ ನಮ್ಮ ಮೊಮ್ಮಗಳಿಗೂ ನೀವೇ ಸಹಾಯ ಮಗಳಪ್ಪ ನೋಡ್ರಿ ಹೆಂಗಿದೆ. ಮಗಳಿಗೆ ದುಡ್ಡು ಕೊಟ್ಟಿದ್ದಾಯ್ತು, ಈಗ ಮೊಮ್ಮಗಳು ನಾಮಕರಣದು, ಮದುವೆ ಆಮೇಲೆ ಮದುವೆಗೆ ಇವಾಗ ಬುಕಿಂಗ್ ಮಾಡ್ತಿದ್ದಾರೆ. ಆಯ್ತಪ್ಪ, ಆಯ್ತು, ಒಳ್ಳೇದಾಗ್ಲಿ ಆ ಶ್ರೀನಿವಾಸ. ದೇವ್ರ ಆಶೀರ್ವಾದದಿಂದ ನಾವು ಕೊಡ್ಬೇಕನ್ಸಿದ್ರೆ 5 ಲಕ್ಷ ಅಲ್ಲ 10 ಲಕ್ಷ ತಗೊಳ್ಳಿ. ಕೊಡೋಣ, ಚೆನ್ನಾಗಿ. ಯಾಕಂದ್ರೆ ನಿಯತ್ತಾಗಿ ಇವತ್ತು ದೇವಸ್ಥಾನ ಹತ್ರ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ನಿಮ್ಮಂತವ್ರು ಕೋಟಿಗೊಬ್ರೆ, ಯಾರು ಸಾಚ ಇಲ್ಲ. ಆಯ್ತಾ, ನಿಮ್ಮಂತವ್ರು ಕೊಡೋಣ ಬಿಡಿ. ಯಾಕಂದ್ರೆ ನಾನು 50 ಕೋಟಿ ದುಡ್ಡು ಮಾಡಿದ್ದೀನಿ, 5 ಎಕರೆ ಜಮೀನು ಮಾಡಿದ್ದೀನಿ, ಬೆಂಗಳೂರಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ ಕಟ್ತಾ ಇದ್ದೀನಿ. ದೇವ್ರು ನಮ್ಗೆ ಚೆನ್ನಾಗಿ ಇಟ್ಟಿದ್ದಾರೆ. ಆ ದೇವ್ರ ಆಶೀರ್ವಾದ ನಿಮ್ಮಂತರ ಕಾಪಾಡೋಣ. ಅಲ್ಲ ಕಣೆ, ಹೌದು ರೀ. ಬಾ ಹೋಗೋಣ ಹಂಗಾದ್ರೆ. ಅಯ್ಯೋ ಸ್ವಾಮಿ, ನೀವು ಸಾಲ ಕೊಡ್ರಿ ಅಂತಲ್ಲ, ನನಗೆ ಸಾಲ ಮಾಡ ಅಂತ ದರಿದ್ರ ಬಂದಿಲ್ಲ. ನೀವು 5 ಲಕ್ಷ ರೂಪಾಯಿ ಕೊಟ್ಟು ನನ್ನ ಮಗಳು ಮದುವೆ ಮಾಡಿ ಒಡವೆ ಮಾಡಿ ಮೊಮ್ಮಗಳು ಇಟ್ಟು ಇಡೀ ಆಸ್ತಿನೆಲ್ಲ ವಾಪಸ್ ತಗೊಂಡ್ಬಿಟ್ಟೆ. ನೀವು ಕೊಟ್ಟ ದೇಶ ಚೆನ್ನಾಗಿದೆ, ಅದಕ್ಕೆ ನಿಮ್ಮ ಹತ್ರ ಸಾಲ ಮಾಡಿ ನಮ್ಮ ಮೊಮ್ಮಗಳು ಮದುವೆ ಮಾಡಿ ನನ್ನ ಮೊಮ್ಮಗಳು ಸಂಸಾರ ಏಳಿಗೆ ಆಗುತ್ತೆ ಅಂತ ಕೇಳಿದಷ್ಟೇ. ಸಾಲ ಮಾಡಬೇಕು ಅನ್ನೋ ಪರಿಸ್ಥಿತಿ. ಶ್ರೀನಿವಾಸರೇ, ನಾವು ಬರ್ತೀವಿ. ಆಯ್ತಾ, ನೀವು ಆರಾಮಾಗಿ ಕಾರ್ಯಕ್ರಮ ರೆಡಿ ಮಾಡಿ. ಬರೀ ಕಡೆ ಹೋಗೋಣ. ರೀ, ಹೆಂಗು ದೇವಸ್ಥಾನಕ್ಕೆ ಕರ್ಕೊಂಬಂದ್ರೆ ತುಂಬಾ ಖುಷಿ ಆಯ್ತು. ಹಾಗೆ ಶ್ರೀನಿವಾಸ್ ಅವ್ರು ಕೂಡ ದುಡ್ಡು ಕೊಡ್ತಾ ಇದ್ದಾರೆ, ಅದು ಇನ್ನೂ ಖುಷಿ ಆಗ್ತಿದೆ ನನಗೆ. ಹೌದೌದು. ಇನ್ನೊಂದೇ ಒಂದ್ ಮಾಡ್ಬೇಕು ನೀವು. ಏನದು? ಒಳ್ಳೆ ಹೋಟ್ಲ್ ಕರ್ಕೊಂಡು ಊಟ ಕೊಡ್ಸ್ಬೇಕು. ಯಾವ ಹೋಟ್ಲು? ಗುಡ್ಸ್ಲು ಹೋಟ್ಲಾ? ಸುಮ್ನೆ ರೀ, ಸಾಕು. ಇನ್ಯಾವ್ದು? 5 ಸ್ಟಾರ್ ಹೋಟ್ಲ್ ಕರ್ಕೊಂಡೋಗ್ರಿ. ನಮ್ ಲೆವೆಲ್ಗೆ 5 ಸ್ಟಾರ್ ಅಷ್ಟೋ ಅಸಕ್ ಹೋಟ್ಲಿಗೆ ಹೋಗ್ಬೇಕು. ಹೌದು. ನಡಿ, ಎಷ್ಟೊತ್ತು ಕಾರ್ ಐತಲ್ಲ, ಕಾರಲ್ಲಿ ಹೋಗ್ಬಿಡೋಣ. ಆಯ್ತು, ಬಾ ಹೋಗೋಣ. ಸಾಕ್ ಬಿಡಿ ಸರ್.